ಡಿಲೇಡ್ ಸಿಮೆನ್ ಲಿಕ್ವಿಫ್ಯಾಕ್ಷನ್. ಡಿಲೇಡ್ ಸಿಮೆನ್ ಲಿಕ್ವಿಫ್ಯಾಕ್ಷನ್ ಅಂದರೆ ನಾವು ಸೆಮನ್ ಅನಾಲಿಸಿಸ್ ಮಾಡುವಾಗ ಇದೊಂದು ಫಿಸಿಕಲ್ ಎಕ್ಸಾಮಿನೇಷನ್ ಆಗಿರುತ್ತೆ. ಸೆಮನ್ ಲಿಕ್ವಿಫ್ಯಾಕ್ಷನ್ ನಾವು ನೋಡೋದಾದರೆ ಮೋರ್ ದೆನ್ 60 ಮಿನಿಟ್ಸ್ ತಗೊಂಡಾಗ ನಾವು ಡಿಲೇಡ್ ಲಿಕ್ವಿಫ್ಯಾಕ್ಷನ್ ಅಂತ ಕೊಡ್ತೀವಿ. ಈ ಡಿಲೇಡ್ ಲಿಕ್ವಿಫ್ಯಾಕ್ಷನಲ್ಲಿ ಏನಾಗುತ್ತೆ ಅಂದರೆ ಸ್ಪರ್ಮ್ ಮೊಟಿಲಿಟಿ ತುಂಬ ಕಡಿಮೆ ಆಗುತ್ತೆ. ಸ್ಪರ್ಮ್ ಮೊಟಿಲಿಟಿ ಕಮ್ಮಿ ಆಗುತ್ತೆ ಅಂದಾಗ ನಮಗೆ ನ್ಯಾಚುರಲ್ ಕನ್ಸೆಪ್ಷನ್ ಕಷ್ಟ ಆಗುತ್ತೆ. ಆಗ ಫರ್ಟಿಲಿಟಿ ಸೆಂಟರ್ಸ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ಟೆಸ್ಟಿಂಗ್ ಮಾಡಿಸ್ಕೊಂಡು ಪ್ರೊಸೀಜರ್ ಲೈಕ್ IVF ಮಾಡಿಸೋದಾ IUI ಮಾಡಿಸೋದಾ ನಾವು ನೋಡಬೇಕಾಗುತ್ತೆ. ಆ್ಯಂಡ್ ಡಿಲೇಡ್ ಲಿಕ್ವಿಫ್ಯಾಕ್ಷನ್ ಯಾವಾಗೆಲ್ಲ ಇರುತ್ತೆ ಅಂದರೆ ಇಫ್ ಎನಿ ಇನ್ಫ್ಲಮೇಷನ್ ಆರ್ ಪ್ರೋಸ್ಟಾಟಿಕ್ ಡಿಫಿಷಿಯನ್ಸಿ ಇದ್ದಾಗ ಆರ್ ಎನಿ ಇನ್ಫೆಕ್ಷನ್ಸ್ ಇದ್ದಾಗ ನಾವು ನೋಡ್ಬೋದು. ಆ್ಯಂಡ್ ಇದಕ್ಕೆಲ್ಲ ಏನು ಮಾಡ್ಬೋದು ಅಂತಂದರೆ ಮೊದಲನೇದಾಗಿ ನಮ್ಮ ಕಡೆಯಿಂದ ಡಿಹೈಡ್ರೇಟ್ ಆಗಿರೋಂಥ ಬಾಡಿನ ಹೈಡ್ರೇಟ್ ಮಾಡ್ಕೊಳ್ಳೋ ಅಂಥದ್ದು. ಈಗೆಲ್ಲ ಸಮ್ಮರ್ ಸ್ಟಾರ್ಟ್ ಆಗ್ತಿದೆ, ಸೊ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಂಡಷ್ಟು ಈ ಫರ್ಟಿಲಿಟಿ ಇಶ್ಯೂಸ್ ಏನು ಬರಲ್ಲ, ಮೊಟಿಲಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ.